ದುರಾದೃಷ್ಟವಶಾತ್ ಮೈಸೂರು ಪತ್ರಿಕೋದ್ಯಮ ಒಂದ್ ರೀತಿ ದೊಡ್ಡ ಪತ್ರಕರ್ತರು, ಚಿಕ್ಕ ಪತ್ರಕರ್ತರು, ದೊಡ್ಡ ಸಂಸ್ಥೆ ಪತ್ರಕರ್ತರು, ಚಿಕ್ಕ ಸಂಸ್ಥೆ ಪತ್ರಕರ್ತರು, ಓಡೋ ಕುದುರೆಗಳ ಪತ್ರಕರ್ತರು, ಓಡದಿರಂತ ಕುದುರೆಗಳ ಪತ್ರಕರ್ತರಾಗಿ ವರ್ಗೀಕರಣ, ದೊಡ್ಡವನು ಚಿಕ್ಕವನು, ಸೀನಿಯರ್ ಮತ್ತೆ ಜೂನಿಯರ್ ಅನ್ನೋ ಭೇದ ಭಾವ ಇವತ್ತಿಂದ ಬಂದಿಲ್ಲ ಗಣೇಶ್. ನಮ್ಮಲ್ಲಿ ಕೆಲವು ಮೈಸೂರಿನ ಕೆಲವು ಪತ್ರಕರ್ತಿದ್ರೆ ನಮ್ಗೆ ಸಾವೇ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವ್ ಹಿಂಗೆ ಇರ್ತೀವಿ ಕೊನೆವರೆಗೂ, ನಮ್ಗೆ ರೋಗ ಬರಲ್ಲ, ಸಾವು ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆಗ ನನಗೆ ಪ್ರಶ್ನೆ ಕೇಳೋ ಸ್ವಾತಂತ್ರ್ಯ ಯಾರು ಕುತ್ಕೊಳ್ಳೋ ಅನ್ನೋರು ಪರಿಸ್ಥಿತಿ ಆಗಿತ್ತು. ಅಂತ ಪತ್ರಿಕೋದ್ಯಮದ ವ್ಯವಸ್ಥೆಯನ್ನ, ಅಂತ ಪತ್ರಕರ್ತರ ಸಂಘವನ್ನ ಎಲ್ಲರಿಗೂ ತೆರೆದ ಬಾಗಿಲು ಮಾಡ್ಲಿಕ್ಕೆ ನಾವು 25 ವರ್ಷ ಹೋರಾಟ ಮಾಡಿದೀವಿ. ಆದ್ರೂ 100ಕ್ಕೆ 100ರಷ್ಟು ಪತ್ರಕರ್ತರು ಬದಲಾಗಿಲ್ಲ. ಅವನನ್ನ ನಾವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡಿಗ್ರೇಡ್ ಮಾಡ್ತೀವಿ. ಅವ್ನ ಎಷ್ಟು ಸಾಧ್ಯ ಆಗುತ್ತೋ ಅವ್ನ ಕಾಲು ಎಳಿತೀವಿ. ಅವ್ನಿಗೆ ಎಷ್ಟು ಸಾಧ್ಯ ಆಗುತ್ತೋ ಅವ್ನ ಪತ್ರಿಕೋದ್ಯಮ ಬಿಟ್ಟು ಹೋಗೋಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡ್ತೀವಿ. ಅವ್ನ ಉಳಿಸ್ಕೋಬೇಕು, ಕಾಪಾಡ್ಕೋಬೇಕು, ಕಷ್ಟದಲ್ಲಿದ್ದಾನೆ, ಅವ್ನೊಂದು ಕೆಲಸ ಕೊಡಿಸ್ಬೇಕು. ಅವ್ನು ಯಾವ್ದೋ ಸಂಸ್ಥೆಯನ್ನು ತೆಗೆದುಬಿಟ್ಟಿದ್ದಾರೆ, ಅವ್ನಿಗೇನೋ ಬೇರೆ ರೀಪ್ಲೇಸ್ಮೆಂಟ್ ಮಾಡೋ ಆ ಥರ ಒಳ್ಳೆತನ ತುಂಬಾ ಕಡಿಮೆ. ಮೈಸೂರು ಜಿಲ್ಲಾ ಪತ್ರಕರ್ತ ಸಂಘದ ಹಿರಿಯ ಸದಸ್ಯರು ಸುಮಾರು 2 ದಶಕಗಳ ಕಾಲ, 20 ವರ್ಷಕ್ಕೂ ಹೆಚ್ಚು ಕಾಲ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸಿದಂಥವ್ರು. ನನಗೆ ಅವರು UMN ಮಧು ಅಂತಲೇ ಇದು. ಯಾಕಂದರೆ ಯಾವ ದೊಡ್ಡ ಮಾಧ್ಯಮಗಳು ಇಲ್ದಿರೋಂಥ ಸಂದರ್ಭದಲ್ಲಿ, ರಾಜ್ಯ ಮಟ್ಟದ ಚಾನೆಲ್ಗಳು ಇಲ್ದಿದ್ದ ಸಂದರ್ಭದಲ್ಲಿ ಮೈಸೂರಿನಲ್ಲಿದ್ದಂಥ 2 ಪ್ರಭಾವಿ ಸ್ಥಳೀಯ ಸುದ್ದಿವಾಹಿನಿಗಳು ಅಂತಂದರೆ ಒಂದು UMN ಚಾನಲ್ಲು, ಇನ್ನೊಂದು ಸಿಟಿ ಚಾನಲ್ಲು. ಬಹುಶಃ ಎಲ್ಲರೂ ಇವತ್ತು ಯಾರ್ಯಾರು ದೊಡ್ಡ ಪತ್ರಕರ್ತರಿದ್ದಾರೆ ಅವರೆಲ್ಲರೂ ಕೂಡ ಆ ವರ್ಕ್ಶಾಪಿಂದ ಬಂದಂಥವ್ರೇ. ಸಿಟಿ ಚಾನಲ್ ಮತ್ತು UMN ಚಾನಲ್ ಹೇಗಪ್ಪ ಅಂದರೆ ಒಂದು ಕಾಂಪಿಟೇಟಿವ್ ಚಾನಲ್, ಮೈಸೂರಿನಲ್ಲಿ ಸ್ಪರ್ಧಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದಂಥದ್ದು. ಮತ್ತು ಎಲ್ಲರೂ ವಿದ್ಯುನ್ಮಾನ ಸುದ್ದಿಗಳಿಗೆ ಆ 2 ಚಾನಲ್ನೇ ಅವಲಂಬಿಸಿದರು. ತುಂಬ ದೊಡ್ಡ ಪ್ರಸಾರಣ ಇತ್ತು. ಅಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಬಂದಂಥವರು ಮಧುಸೂದನ್. ಹಾಗಾಗಿ ನಮಗೆ ಆ ಮೊದಲು ಏನೋ UMN ಚಾನಲಲ್ಲಿದ್ದರು ಅದೇ ನಮ್ಗೆ ಅದು ಬಂದುಬಿಟ್ಟಿದೆ, UMN ಮಧು ಅಂತೇಳಿ. ತದನಂತರದಲ್ಲಿ ಭಾಳಷ್ಟು ಬದಲಾವಣೆಗಳು, ವಿದ್ಯುನ್ಮಾನ ಮಾಧ್ಯಮದಲ್ಲಾದಂಥ ಪಲ್ಲಟಗಳು, ಹೊಸ ಚಾನಲ್ ಬಂತು, ಹೊಸ ಬದಲಾವಣೆಗಳಾಯಿತು. ಅವಕಾಶ ಹೆಚ್ಚು ಜನಕ್ಕೆ ಸಿಕ್ತಷ್ಟು ಅವಕಾಶ ವಂಚಿತರು ಕೂಡ ಜಾಸ್ತಿ ಜನ ಆದರು. ಕೊನೆಗೆ ಪತ್ರಕರ್ತರು ತಮ್ಮ ಅಸ್ತಿತ್ವಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಆ ಥರ ಎಲ್ಲ ಬದಲಾವಣೆಗಳಿಗೂ ಒಕ್ಕೊಂಡು ಪತ್ರಿಕೋದ್ಯಮದಲ್ಲಿ ನನ್ನ ಅಸ್ತಿತ್ವನ ಉಳಿಸ್ಕೋಬೇಕು ಅಂತೇಳಿ ಹೋರಾಟ ಮಾಡಿದಂಥವರು ಮಧುಸೂದನ್ ಅವರು. ಹಾಗೆ ಕೊನೆಯವರೆಗೂ ಇದ್ದರು. ಹಾಗಾಗಿ ಅವರು ಸಾಯೋ ಕಡೆ ದಿನಗಳವರೆಗೂ ಕೂಡ ಅವರು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಸದಸ್ಯರಾಗಿ ಉಳ್ಕೊಂಡ್ರು, ಪತ್ರಕರ್ತರಾಗಿ ಉಳ್ಕೊಂಡ್ರು. ಅವರು ಆರೋಗ್ಯ ಹದಗೆಟ್ಟಂಥ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನಾನು ನಮ್ಮ ಕಾರ್ಯದರ್ಶಿಗಳೆಲ್ಲ ಮಾತಾಡಿ ಹಾಸ್ಪಿಟ್ಲ್ಗೆ ಹೋದ್ವಿ. ಅವ್ರಿಗೆ ಹಿಂದಿನ ದಿನ ರಾತ್ರಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದರು. ನನ್ನ ಯುವ ಮಿತ್ರರಿಗೆ ಕೆಲವು ವಾಸ್ತವ ಸತ್ಯಗಳನ್ನು ನಾನು ಹೇಳಬೇಕಾಗ್ತದೆ ಇಲ್ಲಿ ಎಲ್ಲರಿಗೂ. ಹೋದಂಥ ಸಂದರ್ಭದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ಕಿಡ್ನಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದೆ, ಇಮಿಡಿಯೇಟಾಗಿ ಚಿಕಿತ್ಸೆ ಮಾಡಬೇಕು, ಆದರೆ ದುಡ್ಡಿಲ್ಲ. ದುಡ್ಡು ಕಟ್ಟದೆ ಅವ್ರನ್ನ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಡಾಕ್ಟರ್ಸ್ಗಳು ರೆಡಿ ಇಲ್ಲ. ಅವತ್ತು ನಾನು ಮಾದೇವಸ್ವಾಮಿ ಅವರೆಲ್ಲ ಡಾಕ್ಟರ್ ಚಂದ್ರಶೇಖರ್ನ ಭೇಟಿ ಮಾಡಿ ನಾನು ಮಾತಾಡಿ, ದುಡ್ಡಿನ ಜವಾಬ್ದಾರಿ ನಮ್ಮದು, ಟ್ರೀಟ್ಮೆಂಟ್ ಶುರು ಮಾಡಿ, ಟ್ರೀಟ್ಮೆಂಟು ವಿಫಲ ಆದರೆ ಕಷ್ಟ ಆಗ್ತದೆ ಅಂತ ಹೇಳಿದ್ಮೇಲೆ ಇಮಿಡಿಯೇಟಾಗಿ ಅವರು ಕೌಂಟ್ರ್ ಕೆಳಗಡೆ ಬಂದು ಇನ್ಸ್ಟ್ರಕ್ಷನ್ ಕೊಟ್ಟರು, ಅವ್ರು ದುಡ್ಡು ತಂದು ಕೊಡ್ತಾರೆ, ಟ್ರೀಟ್ಮೆಂಟ್ ಶುರು ಮಾಡಿ ಅಂತೇಳಿ. ಅದಾದಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದರು. ಪತ್ರಕರ್ತರ ಸಂಘದಿಂದನೂ ಕೂಡ ನಾವು ಅವ್ರಿಗೆ ಆರ್ಥಿಕವಾದಂಥ ನೆರವನ್ನು ಕೊಟ್ವಿ. ಅವರು ಮನೆಗೆ ಡಿಸ್ಚಾರ್ಜ್ ಆಗಿ ಬಂದಮೇಲೆ ನಾನು ಕೂಡ ಒಮ್ಮೆ ಹೋಗಿ ಭೇಟಿ ಮಾಡಿ ಬಂದೆ. ನನಗೆ ಮಾದೇವಸ್ವಾಮಿ ಹೇಳ್ತಿದ್ರು, ಸರ್ ಇನ್ನೂ 20 ಡಯಾಲಿಸಿಸ್ ಮಾಡಬೇಕು, ಡಯಾಲಿಸಿಸ್ ಆಗಬೇಕು, ದುಡ್ಡಿಲ್ಲ ಅಂತಂತೇಳಿ. ಏನು ಮಾಡೋದಪ್ಪ ಅದಕ್ಕೆ ದುಡ್ಡಿಗೆ ಅಂತ ಹೇಳಿದಾಗ ಒಂದಷ್ಟು ಚರ್ಚೆಗಳಾಯಿತು, ಏನಾದರೂ ಸಹಾಯ ಮಾಡೋಣ ಅಂಥೇಳಿ ಮಾತುಕತೆ ಆದ್ವಿ. ಅಷ್ಟೊತ್ತಿಗೆ ಮಧು ನಮ್ಮ ಜೊತೆ ಇರಲಿಲ್ಲ. ಒಂದೇನಪ್ಪ ಅಂದರೆ ಮಧು ಅವ್ರ ಅಂತ್ಯಕ್ರಿಯೆ ವೆಚ್ಚವನ್ನು ಪತ್ರಕರ್ತರ ಸಂಘನೇ ಭರಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಅವ್ರದ್ದೆಲ್ಲ ಆರ್ಥಿಕನಲ್ಲಿ ನಾವು ಅದರದ್ದು ಅಂತ್ಯಕ್ರಿಯೆ ವೆಚ್ಚವನ್ನು ಕೂಡ ನಾನೇ ಹೋಗಿದ್ದೆ ಖುದ್ದು. ಅವರ ತಾಯಿಗೆ ಅವ್ರಿಗೆ ನಾವು ಸಂಘದಿಂದ ಏನು ಆರ್ಥಿಕ ನೆರವು ಕೊಡಬೇಕಾಯ್ತು ಕೊಟ್ಟು ಬಂದ್ವಿ. ಕಾರ್ಪೊರೇಷನ್ನಿಂದನೂ ಕೂಡ ಅವ್ರಿಗೆ ಆರ್ಥಿಕವಾದಂಥ ನೆರವು ಏನು ಕೊಡಬೇಕು ಅದನ್ನು ಕೊಡುವಂಥ ಕೆಲಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಫಂಡಿಂದನೂ ಕೂಡ ನಾವು ಅವ್ರ ಕುಟುಂಬಕ್ಕೆ ಏನು ಸಹಾಯ ಮಾಡಿಸ್ಬೇಕೋ ಗರಿಷ್ಠ ಪ್ರಮಾಣದ ಸಹಾಯವನ್ನು ಮಾಡ್ಸೋಕ್ಕೆ ನಾವು ಬದ್ರಿದ್ದೀವಿ. ಅದು ಬೇರೆ ಪ್ರಶ್ನೆ.
ಆದರೆ ನಾನು ಗಣೇಶ್ ಹೇಳಿದ್ದು ನನಗೆ ತುಂಬ ಮುಖ್ಯ ಅಂತ ಯಾಕೆ ಅನ್ನಿಸ್ತು, ಗಣೇಶ್ ಮತ್ತು ನಮ್ಮ ರವಿ ಪಾಂಡುಪುರ ಹೇಳಿದ್ದು ಮುಖ್ಯ ಅನ್ನಿಸ್ತು ಅಂದರೆ, ದುರಾದೃಷ್ಟವಶಾತ್ ಮೈಸೂರು ಪತ್ರಿಕೋದ್ಯಮ ಒಂದು ರೀತಿ ದೊಡ್ಡ ದೊಡ್ಡ ಪತ್ರಕರ್ತರು, ಚಿಕ್ಕ ಪತ್ರಕರ್ತರು, ದೊಡ್ಡ ಸಂಸ್ಥೆ ಪತ್ರಕರ್ತರು, ಚಿಕ್ಕ ಸಂಸ್ಥೆ ಪತ್ರಕರ್ತರು, ಓಡೋ ಕುದುರೆಗಳ ಪತ್ರಕರ್ತರು, ಓಡ್ದಿರೋಂಥ ಕುದುರೆಗಳ ಪತ್ರಕರ್ತರ ಥರಾಗಿ ವರ್ಗೀಕರಣ, ದೊಡ್ಡವನು ಚಿಕ್ಕವನು, ಸೀನಿಯರು ಮತ್ತು ಜೂನಿಯರು ಅನ್ನೋ ಭೇದ ಭಾವ ಇವತ್ತಿಂದ ಬಂದಿಲ್ಲ ಗಣೇಶ್. ನಾನು ಪತ್ರಿಕೋದ್ಯಮಕ್ಕೆ ಬಂದನಲ್ಲ ಆ ದಿನವೂ ನಾನು ಇವತ್ತು ನೀವೇನು ನೋಡ್ತಾ ಇದ್ದೀರ ಅದಿತ್ತು. ಆದರೆ ಇವತ್ತು ಭಾಳಷ್ಟು ಸುಧಾರಣೆ ಆಗಿದೆ. ನಿಮಗೆ ಪ್ರಶ್ನೆ ಕೇಳೋಕ್ಕೆ ಸ್ವಾತಂತ್ರ್ಯ ಇದೆ ಈಗ ಯಾರಿಗಾದರೂ. ಆಗ ನನಗೆ ಪ್ರಶ್ನೆ ಕೇಳೋ ಸ್ವಾತಂತ್ರ್ಯ ಯಾರವನು ಕೂತ್ಕೊಳ್ಳೋ ಅನ್ನೋರು ಪರಿಸ್ಥಿತಿ ಹಂಗಿತ್ತು. ಅಂಥ ಪತ್ರಿಕೋದ್ಯಮದ ವ್ಯವಸ್ಥೆಯನ್ನು, ಅಂಥ ಪತ್ರಕರ್ತರ ಸಂಘವನ್ನು ಎಲ್ಲರಿಗೂ ತೆರೆದ ಬಾಗಿಲು ಮಾಡಲಿಕ್ಕೆ ನಾವು 25 ವರ್ಷ ಹೋರಾಟ ಮಾಡಿದ್ದೀವಿ. ಆದರೂ 100ಕ್ಕೆ 100ರಷ್ಟು ಪತ್ರಕರ್ತರು ಬದಲಾಗಿಲ್ಲ. ಎಲ್ಲರೂ ಮಾತಾಡ್ತಾ ಮನುಷ್ಯನಿಗೆ ಸಾವು ನಿಶ್ಚಿತ ಅಂತ ಹೇಳಿದ್ರಿ. ನಮ್ಮಲ್ಲಿ ಮೈಸೂರಲ್ಲಿ ಕೆಲವು ಪತ್ರಕರ್ತಿದ್ದಾರೆ ನಮಗೆ ಸಾವೇ ಬರೋಲ್ಲ ಅಂತ ಅನ್ಕೊಬಿಟ್ಟಿದ್ದಾರೆ. ನಾವು ಹಿಂಗೆ ಇರ್ತೀವಿ ಕೊನೆವರೆಗೂ, ನಮಗೆ ರೋಗ ಬರೋಲ್ಲ, ಸಾವು ಬರೋಲ್ಲ ಅಂತ ಅನ್ಕೊಬಿಟ್ಟಿದ್ದಾರೆ. ಅದರ ಜೊತೆಗೆ ನಮಗೆ ಏನಾಗ್ತಾಯಿದೆ ಅಂತಂದರೆ ಪತ್ರಕರ್ತರಿಗಾಗಿ ಮಿಡಿಯುವಂಥದ್ದು ಕೂಡ ತುಂಬ ಅಪರೂಪ ಆಗ್ಬಿಟ್ಟಿದೆ. ಯಾರು ಕಷ್ಟಕ್ಕೆ ಆಗ್ತಾಯಿಲ್ಲ, ಪತ್ರಕರ್ತರ ಕಷ್ಟಕ್ಕೆ ಪತ್ರಕರ್ತರೇ ಆಗ್ತಾಯಿಲ್ಲ. ಅವನನ್ನು ನಾವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡಿಗ್ರೇಡ್ ಮಾಡ್ತೀವಿ. ಅವನು ಎಷ್ಟು ಸಾಧ್ಯ ಆಗುತ್ತೋ ಅವ್ನು ಕಾಲು ಎಳಿತೀವಿ. ಅವ್ನಿಗೆ ಎಷ್ಟು ಸಾಧ್ಯ ಆಗುತ್ತೋ ಅವನು ಪತ್ರಿಕೋದ್ಯಮ ಬಿಟ್ಟು ಹೋಗೋಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ತೀವಿ. ಅವನು ಉಳಿಸ್ಕೋಬೇಕು, ಕಾಪಾಡ್ಕೋಬೇಕು, ಕಷ್ಟದಲ್ಲಿದ್ದಾನೆ, ಅವನಿಗೊಂದು ಕೆಲಸ ಕೊಡಿಸ್ಬೇಕು. ಅವ್ನು ಯಾವುದೋ ಸಂಸ್ಥೆಯನ್ನು ತೆಗೆದುಬಿಟ್ಟಿದ್ದಾರೆ, ಅವ್ನಿಗೇನೋ ಬೇರೆ ರೀಪ್ಲೇಸ್ಮೆಂಟ್ ಮಾಡೋ ಆ ಥರ ಒಳ್ಳೆತನ ತುಂಬ ಕಡಿಮೆ.